ಮೊದಲಿಗೆ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನಮ್ಮ ತಂದೆ ತಾಯಿಗಳಿಗೆ ಧನ್ಯವಾದಗಳು. ನಿಮ್ಮ ಕುಲದೇವರುಗಳಿಗೆ ಧನ್ಯವಾದಗಳು. ನಿಮಗೆ ವಿಶ್ವಾಸವಿರುವಂತಹ ದಿವ್ಯ ಶಕ್ತಿಗಳಲ್ಲಿ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ಸದ್ಗುರುಗಳಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಅವರ ಕೃಪೆ, ಅವರ ಕರುಣೆ ಸದಾ ನಮ್ಮ ಮೇಲೆ ಅನಂತವಾಗಿರಲು ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ. ನಮ್ಮೆಲ್ಲರಿಗೂ ಕೂಡ ರೇಖಿ ಅಂತಂದ್ರೆ ಏನು ಅಂತ ಹೇಳಿದ್ರೆ ಗೊತ್ತಾಗಿದೆ. ಸಣ್ಣದಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೇನೆ. ರೇಖಿ ಅಂತಂದ್ರೆ ಏನು? ರೇಖಿ ಅನ್ನೋ ಒಂದು ಪದ ಜಪಾನ್ನಿಂದ ಬಂದಿರ್ಲಿಲ್ಲ. ರೇ ಅಂತಂದ್ರೆ ಏನ್? ಬ್ರಹ್ಮಾಂಡ, ಯೂನಿವರ್ಸ್ ಅಂತ. ಕಿ ಅಂತಂದ್ರೆ ಏನು? ಶಕ್ತಿ, ಚೈತನ್ಯ. ಬ್ರಹ್ಮಾಂಡದಲ್ಲಿರುವಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿಯ ಸಹಾಯದಿಂದ ನಮ್ಮ ಎಲ್ಲ ಚಾಲೆಂಜಸ್ ಗಳನ್ನ ಅಥವಾ ನಮಗೆ ಇರುವಂತಹ ಒಂದು ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೊಳ್ಬಹುದಾಗಿದೆ. ಏನೇನ್ ಸಮಸ್ಯೆಗಳು ಬರ್ಬಹುದು? ಅತಿಯಾದಂತ ಮಾನಸಿಕ ಒತ್ತಡ, ನಿದ್ರಾಹೀನತೆ, ಆರೋಗ್ಯದಲ್ಲಿ ಚಾಲೆಂಜಸ್ಗಳು. ಆರೋಗ್ಯದಲ್ಲಿ ಅಂತಂದ್ರೆ ಇವನ್ ಕ್ಯಾನ್ಸರ್ ಅನ್ನು ಕೂಡ ನಾವು ಕ್ಯೂರ್ ಮಾಡ್ಕೊಳ್ಳುವಂತಹ ಒಂದು ಪವರ್ ಕೂಡ ಒಂದು ರೇಖಿನಲ್ಲಿದೆ. ಅದೇ ರೀತಿ ಬಾಂಧವ್ಯಗಳಲ್ಲಿ ಏನಾದ್ರು ಸಮಸ್ಯೆಗಳಿದೆಯಾ? ಬಾಂಧವ್ಯ ಅಂತಂದ್ರೆ ಏನ್? ಎಲ್ಲಾ ತರದ ರಿಲೇಶನ್ಶಿಪ್ ಗಳನ್ನ ತಗೋಬಹುದು. ಹಸ್ಬೆಂಡ್ ಅಂಡ್ ವೈಫ್ ತಗೋಬಹುದು, ನಮ್ಮ ಫ್ಯಾಮಿಲಿಗಳ ನಡುವೆ ತಗೋಬಹುದು, ಅಣ್ಣ ತಮ್ಮಂದಿ ರಿಲೇಷನ್ಸ್ ಗಳನ್ನ ತಗೋಬಹುದು, ಮನೆಯಲ್ಲಿ ಹಿರಿಯರಿಗೆ ಮಕ್ಕಳಿಗೆ ಆಗ್ತಿರೋದೇ ಸಮಸ್ಯೆಗಳಿರ್ಬೋದು. ಯಾವುದೇ ರೀತಿಯಾದಂತಹ ಬಾಂಧವ್ಯಗಳಿಗೆ ಸಂಬಂಧಪಟ್ಟಂತಹ ಚಾಲೆಂಜಸ್ ಗಳನ್ನ ನಾವು ಈ ರೇಖಿಯನ್ನ ಕಲಿಯುವುದರ ಮುಖಾಂತರ ನಾವು ಅಥವಾ ರೇಖಿ ಹೀಲಿಂಗ್ ಅನ್ನ ತಗೊಳ್ಳೋದ್ರ ಮುಖಾಂತರ ನಾವು ಸರಿ ಮಾಡ್ಕೊಳ್ಬಹುದು. ಮತ್ತೆ ಇನ್ನೊಂದು ಹಣಕಾಸಿನ ಪರಿಸ್ಥಿತಿ. ಹಣ ಯಾರಿಗ್ ಬೇಕಾಗಿಲ್ಲ? ಎಲ್ಲರಿಗೂ ಕೂಡ ನಮ್ಗೆ ಹಣ ಬೇಕಾಗ್ತಾ ಇರುತ್ತೆ. ಹಣದಲ್ಲಿ ನಾವು ಕಷ್ಟಪಟ್ಟು ದುಡಿತಾ ಇರ್ತೀವಿ, ಆ ಸೇವಿಂಗ್ಸ್ ಮಾಡ್ಕೊಳಕ್ ಆಗಲ್ಲ. ಕೆಲವು ಚಾಲೆಂಜಸ್ ಗಳು ಬರುತ್ತೆ, ಕೆಲವು ನಮ್ಗೆ ಹಣನೇ ಸಿಗ್ತಾ ಇರಲ್ಲ. ಯಾವುದೇ ರೀತಿಯಾದಂತಹ ಮನಿ ರಿಲೇಟೆಡ್ ಸಮಸ್ಯೆಗಳಿದ್ರು ಕೂಡ, ಚಾಲೆಂಜಸ್ ಗಳಿದ್ರು ಕೂಡ ನಾವು ರೇಖೆಯ ಮುಖಾಂತರ ನಾವು ಸಾಲ್ವ್ ಮಾಡ್ಕೋಬಹುದು. ಇನ್ನು ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಎಜುಕೇಶನ್. ಇವತ್ತಿನ ಒಂದು ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ನಮ್ಗೆ ಎಜುಕೇಶನ್ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ, ಹೌದಲ್ವಾ? ಎಜುಕೇಶನ್ ಏನಾಗ್ಬೋದು? ಮಕ್ಕಳಿಗೆ ಓದಕ್ಕಾಗದೆ ಇಲ್ಲ, ಕಾಲೇಜ್ ಲೆವೆಲ್ ಅಲ್ಲಿ ನಮ್ಗೆ ಕಾನ್ಸಂಟ್ರೇಷನ್ ಮಾಡಕ್ ಆಗೋದಿಲ್ಲ, ನಾವು ಓದ್ತಾ ಇರುವಂತಹ ಸಬ್ಜೆಕ್ಟ್ಸ್ ಗಳು ನಮ್ಗೆ ಮೆಮೊರಿನಲ್ಲಿ ಉಳ್ಕೊಳಕ್ ಆಗ್ತಾ ಇರಲ್ಲ, ಮೈಂಡ್ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ನಾವು ರ್ಯಾಂಕ್ ಬರ್ಬೇಕು ಅಂತ ಅನ್ಕೊಳ್ತೀವಿ, ಎಕ್ಸಾಮ್ಸ್ ಗಳನ್ನ ನಾವು ಅಟೆಂಡ್ ಮಾಡಿ ಪಾಸ್ ಮಾಡಕ್ ಆಗಲ್ಲ, ಎಕ್ಸಾಮ್ಸ್ ಗಳನ್ನ ಬರೀತಾ ಇರ್ತೀವಿ, ನಾವು ಅಂದ್ಕೊಂಡಿರುವಷ್ಟು ಮಾರ್ಕ್ಸ್ ಅನ್ನ ನಾವು ಸ್ಕೋರ್ ಮಾಡಕ್ ಆಗ್ತಾ ಇರಲ್ಲ. ಕೆಲವ್ರಿಗೆ ಎಕ್ಸಾಮ್ ಅಂತಂದ್ರೆ ಫೋಬಿಯಾ ಇರುತ್ತೆ. ಚೆನ್ನಾಗಿ ಪ್ರಿಪರೇಷನ್ ಆಗಿರ್ತಾರೆ, ಫೋಬಿಯಾದಿಂದ ಎಕ್ಸಾಮ್ ಅಲ್ಲಿ ಅವರು ಸರಿಯಾದಂತ ಆನ್ಸರ್ ಮಾಡಕ್ ಆಗಲ್ಲ. ಇಂತ ಅನೇಕ ರೀತಿಯ ಚಾಲೆಂಜಸ್ ಗಳು ಕೂಡ ನಮ್ಗೆ ಒಂದು ಎಜುಕೇಶನ್ ನಲ್ಲಿ ನಮ್ಗೆ ಬರುತ್ತೆ. ಈ ಚಾಲೆಂಜಸ್ ಗಳಿಗೂ ಕೂಡ ನಮ್ಗೆ ರೇಖೆಯ ಮುಖಾಂತರ ನಾವು ಮಾರ್ಗದರ್ಶನದಿಂದ ನಾವು ಈ ಚಾಲೆಂಜಸ್ ಇಂದ ನಾವು ಓವರ್ಕಮ್ ಮಾಡಬಹುದು. ನಂತರ ಜಾಬ್ಗೆ ಬಂದಾಗ, ಇವತ್ತಿನ ಸಿಸ್ಟಮ್ ಅಲ್ಲಿ ಜಾಬ್ ಅಂತೂ ಬೇಕೇ ಬೇಕಾಗಿದೆ ನಮಗೆ.
ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ಎಲ್ಲರೂ ಕೂಡ ಉದ್ಯೋಗ ಮಾಡ್ಲೇಬೇಕಾಗಿದೆ. ಉದ್ಯೋಗ ಮಾಡುವಾಗ ಏನಾಗ್ತಾ ಇದೆ, ನಮ್ಗೆಲ್ಲ ತುಂಬಾ ಸ್ಟ್ರೆಸ್ ಇದೆ, ಕಾಂಪಿಟೇಷನ್ ಇದೆ, ಫೇಸ್ ಮಾಡಕ್ ಆಗಲ್ಲ ನಮ್ಗೆ, ಚಾಲೆಂಜಸ್ ಇದೆ, ತುಂಬಾ ಸ್ಟ್ರೆಸ್ ಇದೆ ನಮ್ಗಳಿಗೆ. ಕಾಂಪಿಟೇಷನ್ ಮಾಡ್ಬೇಕು ನಾವು, ನಮ್ಮ ಸ್ಕಿಲ್ ಗಳನ್ನ ನಾವು ಡೆವಲಪ್ ಮಾಡ್ಕೋಬೇಕು, ಫೋಕಸಿಂಗ್ ಮಾಡ್ಬೇಕು ನಾವು, ಮೆಂಟಲಿ ನಮ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಪ್ರಮೋಷನ್ಸ್ ಗಳನ್ನ ತಗೋಬೇಕಾಗ್ತಾ ಇರುತ್ತೆ, ಆಗಲ್ಲ ನಮ್ಗಳಿಗೆ, ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ನಮ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕ್ ಆಗೋದಿಲ್ಲ. ಆಫೀಸಲ್ಲೂ ಕೂಡ ನಮ್ಗೆ ತುಂಬಾ ಕಿರಿಕಿರಿಗಳಿರುತ್ತೆ, ನಮ್ಮ ಜಾಬ್ ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಈ ತರದೆಲ್ಲವೂ ಕೂಡ ಸೋ ಮೆನಿ ಚಾಲೆಂಜಸ್ ಗಳನ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ. ನಾವು ರೇಖೆಯ ಗೈಡೆನ್ಸ್ ಇಂದ, ರೇಖೆಯ ಹೀಲಿಂಗ್ ತಗೊಳ್ಳೋದ್ರಿಂದ, ರೇಖೆಯ ಮಾರ್ಗದರ್ಶನದಿಂದ ನಾವು ಈ ಸಮಸ್ಯೆಗಳಿಂದ ನಾವು ಓವರ್ಕಮ್ ಮಾಡಬಹುದು. ಯಾವುದೇ ರೀತಿಯಾದಂತಹ ಚಾಲೆಂಜಸ್ ಗಳಿದ್ರೂ ಕೂಡ ನಾವು ರೇಖೆಯನ್ನ ಕಲ್ತ್ಕೊಳ್ಳೋದ್ರಿಂದ ನಮ್ಮ ಜೀವನದ ಗುರು ನಾವೇ ಆಗ್ಬಹುದು. ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನ ನಾವೇ ಕಂಡುಕೊಳ್ಬಹುದಾಗಿರುವಂತದ್ದು ಅದ್ಭುತವಾದಂತಹದ್ದು ಈ ಒಂದು ರೇಖೆ ಅಂತ ಹೇಳಿ. ರೇಖೆ ಅಂತಂದ್ರೆ ನಮ್ಗೆ ಆಲ್ರೆಡಿ ಅರ್ಥ ಆಗಿದೆ, ಆ ಪರಮಾತ್ಮನ ಒಂದು ಪ್ರಾಣ ಶಕ್ತಿ, ಪ್ರಾಣ ಊರ್ಜಾ ಅಂತ ಹೇಳ್ಬೋದು, ಪ್ರಾಣಿಕ್ ಹೀಲಿಂಗ್ ಅಂತಾನು ಕೂಡ ಕರೀತಾರೆ ಅದು. ಅದ್ ಹೇಗಿದೆ ಹೇಳಿ, ಅದು ಇಟ್ಸ್ ಒಂದು ಚೈತನ್ಯ, ಒಂದು ಬೆಳಕು. ಆ ಒಂದು ಬೆಳಕಿಗೆ ಎಲ್ಲಾದ್ರೂ ಲಿಮಿಟೇಷನ್ ಇದೆಯಾ, ಯಾವುದೇ ರೀತಿಯಂತ ಬೌಂಡರಿ ಇದೆಯಾ ಅದಕ್ಕೆ? ಆ ಲಿಮಿಟೇಷನ್ಸ್ ಇಲ್ಲ, ಬೌಂಡರಿ ಇರಲ್ಲ ಅದಕ್ಕೆ. ಎಲ್ಲಿಂದ ಎಲ್ಲಿಗಾದ್ರೂ ಕೂಡ ನೀವ್ ಯಾವುದೇ ಡಿಸ್ಟೆನ್ಸ್ ಅಲ್ಲಿ ಇರ್ಲಿ, ತುಂಬಾ ದೂರದಲ್ಲಿ ಇದ್ದೀರಾ, ಯಾವುದೇ ವಸ್ತು ಆಗಿರ್ಬಹುದು, ಯಾವುದೇ ಪ್ಲೇಸ್ ಆಗಿರ್ಬಹುದು, ಯಾವುದೇ ರೀತಿಯಂತದ ಸಮಸ್ಯೆಗಳಿದ್ರು ಕೂಡ ಚಾಲೆಂಜಸ್ ನ ಇದು ನಮ್ಗೆ ಸಾಲ್ವ್ ಮಾಡ್ಕೊಡುತ್ತೆ, ನಮ್ಗೆ ದಾರಿ ದೀಪವನ್ನ ನಮ್ಗೆ ತೋರ್ಸ್ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಎಲ್ಲಾ ಕಡೆನೂ ಕೂಡ ಅದು ಹೋಗಿ ಅದರ ಕೆಲಸವನ್ನ ಮಾಡಬಹುದು. ಅದು ಆ ಒಂದು ಶಕ್ತಿ ವಸ್ತುಗಳಾಗ್ಲಿ, ಪ್ರಾಣಿಗಳಾಗ್ಲಿ, ಮನೆಗಳಾಗ್ಲಿ, ಎಲ್ಲಿಂದ ಎಲ್ಲಿಗಾದ್ರೂ ಕೂಡ ಅದು ಸರ್ವವ್ಯಾಪಿಯಾಗಿರುವಂತದ್ದು, ಸರ್ವ ಶಕ್ತಿಯಾಗಿರುವಂತದ್ದು. ಇದಕ್ಕೆ ಯಾವುದೇ ರೀತಿಯಾದಂತಹ ಮೇಲು ಕೀಳು, ಜಾತಿ ಭೇದ ಮತ ಅಂತ ಯಾವುದೇ ರೀತಿಯಾದ ತಾರತಮ್ಯಗಳಿರಲ್ಲ. ಹಾಗಾಗಿ ಅಷ್ಟು ಸರ್ವ ಶಕ್ತಿಯಾದಂತಹ ಒಂದು ಚೈತನ್ಯ ಎಲ್ಲ ಚಾಲೆಂಜಸ್ ಗಳನ್ನು ಕೂಡ ಇದು ಸಾಲ್ವ್ ಮಾಡ್ಕೊಡುತ್ತೆ. ಮಾಡ್ಬೇಕಾಗಿರೋದು ಏನು ಕೆಲಸ, ನಾವು ನಮಗೆ ಯಾವ್ದಾರು ತಿಳಿದಿರುವಂತಹ ರೇಖೆ ಗುರುಗಳ ಮುಖಾಂತರ ಈ ವಿದ್ಯೆಯನ್ನ ನಾವು ಕಲ್ತ್ಕೊಳ್ಬಹುದು, ಅಥವಾ ನಾವು ಹೀಲಿಂಗ್ ಅನ್ನ ಮಾಡಿಸ್ಕೊಳ್ಬಹುದು. ಅವ್ರು ಹೇಗೆ ಹೀಲಿಂಗ್ ಮಾಡ್ತಾರೆ? ಹೀಲಿಂಗ್ ಅಂತಂದ್ರೆ ಏನು? ಹೀಲಿಂಗ್ ಅಂತಂದ್ರೆ ಏನು ಅಂತ ಹೇಳಿದ್ರೆ ಆ ದೈವಿಕ ಚೈತನ್ಯವನ್ನ
ನಾನ್ ಮಾತಾಡೋದು ಕೇಳಿಸ್ತಾ ಇದೀಯಾ? ನಾನ್ ಮಾತಾಡ್ತಿರೋದು ಕೇಳಿಸ್ತಾ ಇದೀಯಾ? ಶಾಂಭವಿ ಅವರೇ, ಆ ಮೈಕ್ ಸಿಂಬಲ್ ಅನ್ನ ಅದನ್ನ ಆಫ್ ಮಾಡ್ಕೊಳ್ಳಿ. ಈಗ ಕೇಳ್ತದಾ? ನಾ ಮಾತಾಡಿದ್ದು ಕೇಳ್ತದಕ್ಕ? ಕೇಳಿಸ್ತಾ ನಾನು ಇದೆ. ಹಾಗೆ ಇಟ್ಟೇನೆ, ನಿಮ್ದು ಕೇಳ್ತಾ ಇರ್ಲಿಲ್ಲ. ಹೌದಾ? ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ತೆ ನಮಸ್ತೆ, ಹೇಗಿದ್ದೀರಾ? ಹಾ ಸೌಖ್ಯ ಅಕ್ಕ, ಸೌಖ್ಯ ಸೌಖ್ಯ. ಮತ್ತೆ ಹೇಳಿ, 2 ದಿನ ಹೇಗ್ ಅನಿಸ್ತಾ ಇದೆ ಈಗ ರೇಖೆಗೆ ಬಂದ ಮೇಲೆ ನೀವು? ಹಾ, ಖುಷಿ ಆಗ್ತದೆ ಅಕ್ಕ, ಖುಷಿ ಆಗ್ತದೆ, ಖುಷಿ ಆಗ್ತದೆ. ಧ್ಯಾನ ಮಾಡ್ತಾ ಇದ್ದೀರಾ? ಹಾ ಇದ್ದೇನಕ್ಕ, ಇದ್ದೇನೆ. ಅಲ್ಲ, ಧ್ಯಾನ ಮಾಡ್ತಾ ಇದ್ದೀರಾ ಅಂತ ಹೇಳ್ದೆ. ಹೌದೌದು, ಮಾಡ್ತಾ ಇದ್ದೇನೆ, ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೇನೆ. ಹೌದಾ? ಸಿಂಬಲ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ? ಹಾ ಇಲ್ಲಕ್ಕ, ಅದು ಇನ್ ಯೂಸ್ ಮಾಡ್ಬೇಕು, ಮಾಡ್ಲಿಲ್ಲ, ಮನಸ್ಸಲ್ಲಿ ಚೂರು ಎಣಿಸ್ತಾ ಇದ್ದೇನೆ. ಆಯ್ತು. ಯೂಸ್ ಮಾಡಿ, ನೀವೇ ನಂಗೆ ಹಾ ರಿಸಲ್ಟ್ ಹೇಳ್ತೀರಾ. ಆಯ್ತಕ್ಕ, ಆಯ್ತಾಯ್ತು. ಸರಿ ಸರಿ, ಆಯ್ತು. ಆಯ್ತಕ್ಕ. ರೇಖೆಯ ಮುಖಾಂತರ ನಾವು ನಮ್ಮ ಎಲ್ಲ ಚಾಲೆಂಜಸ್ ಗಳಿಗೆ, ಯಾವುದೇ ರೀತಿಯಾದಂತ ಚಾಲೆಂಜಸ್ ಗಳಿದ್ರೂ ಕೂಡ ನಾವು ಅದಕ್ಕೆ ಒಂದು ಗೈಡೆನ್ಸ್ ಅನ್ನ ತಗೋಬಹುದು, ಮಾರ್ಗದರ್ಶನ ತಗೊಂಡು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಒಂದೊಂದು ಕ್ಲಾಸ್ ಅಲ್ಲಿ ಕೂಡ ನಿಮ್ಗೆ ಇನ್ಫಾರ್ಮೇಶನ್ಸ್ ಗಳು ಗೊತ್ತಾಗುತ್ತೆ. ಎಲ್ಲಾನು ಕೂಡ ಒಂದೇ ದಿನ ಹೇಳ್ಕೊಡಕ್ ಆಗೋದಿಲ್ಲ. ನೀವು ಡೈಲಿ ಅಟೆಂಡ್ ಮಾಡ್ತಾ ಬಂತು ಅಂತ ಹೇಳಿದ್ರೆ ಒಂದೊಂದು ಟಾಪಿಕ್ಸ್ ಗಳ ಬಗ್ಗೆ, ಒಂದು ವಿಷಯದ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ನಿಮ್ಗೆ ತಿಳ್ಕೊಳ್ತಾರೆ. ಇವತ್ತು ನಾವೇನು ಅಂತ ಹೇಳಿದ್ರೆ ರೇಖೆಯಿಂದ ಆಗುವಂತ ಉಪಯೋಗಗಳು ಯಾವ್ಯಾವ್ದು, ಅದು ಯಾವ್ಯಾವ ಕ್ಷೇತ್ರಗಳಲ್ಲಿ ನಮ್ಗೆ ಸಹಾಯ ಮಾಡುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್ ನಾಳಿನ ಕ್ಲಾಸ್ ಅಲ್ಲಿ ನಾವು ಮೆಡಿಟೇಷನ್ ಮಾಡೋಣ, ಧ್ಯಾನವನ್ನ ಮಾಡೋಣ. ಧ್ಯಾನವನ್ನ ಮಾಡೋದಕ್ಕೆ ಎಲ್ಲರೂ ಕೂಡ ಆಸ್ ಯೂಶುವಲ್ ಸೇಮ್ ಟೈಮ್ಗೆ ಲಾಗಿನ್ ಆಗಿ ಲಾಗಿನ್ ಆದ್ರೆ ನಿಮ್ಗೆ ನಾವು ಕ್ಲಾಸ್ ಅನ್ನ ನಾವು ಧ್ಯಾನವನ್ನ ಪ್ರಾಕ್ಟೀಸ್ ಮಾಡೋಣ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.